ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಲೀಲಾ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮಮ್ಮಿ ಏನೋ ಸ್ಪೆಷಲ್ ಆಗಿ ಮಾಡ್ತಿದ್ದಾರೆ. ಸೊ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಏನು ಮಾಡ್ತೀಯ ಮಮ್ಮಿ? ಈರುಳ್ಳಿ ಬಜ್ಜಿ. ಸೊ ಇವತ್ತು ನಮ್ಮ ಮಮ್ಮಿ ವೆದರ್ಗೆ, ಕೂಲ್ ವೆದರ್ಗೆ ಈರುಳ್ಳಿ ಬಜ್ಜಿ ಮಾಡ್ತಿದ್ದಾರೆ. ಸೊ ಹೆಂಗೆ ಮಾಡ್ತಾರೆ ಅಂತಂದರೆ ತೋರಿಸ್ತೀನಿ ನೋಡಿ. ಈಗ ಹಾಕಿ ಮಮ್ಮಿ. ಫಸ್ಟ್ ಈರುಳ್ಳಿ ಹಾಕೋತಿದ್ದಾರೆ. ಈರುಳ್ಳಿ ಬಜ್ಜಿಗೆ ಈರುಳ್ಳಿ ಮೇನ್, ಕರೆಕ್ಟ್. ಈರುಳ್ಳಿ ಇರಬೇಕು. ಆಮೇಲೆ ಕೊತ್ತಂಬರಿ ಹಾಕೋತಿದ್ದಾರೆ. ಇದೇನು ಸೊಪ್ಪು ಮಮ್ಮಿ? ಪುದೀನ. ಓಕೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮಿರ್ಚಿ, ಹಸಿಮೆಣಸಿನಕಾಯಿ ಹಾಕಿದ್ರು. ಸೊ ಇದಕ್ಕೆ ಸಾಲ್ಟ್ ಹಾಕಿದ್ರು. ಸಾಲ್ಟ್ ಹಾಕಿದ್ಮೇಲೆ ಅಜ್ವಾನ ಹಾಕ್ತಿದ್ದಾರೆ. ಅದನ್ನು ಕಡಲೆಬೇಳೆ ಇಟ್ಟು, ಜೋರಾಗಿ ಹೇಳು. ಕಡಲೆಬೇಳೆ ಇಟ್ಟು ಬಜ್ಜಿ ಮಾಡೋಕ್ಕೆ ಕಡಲೆಬೇಳೆ ಹಿಟ್ಟು ಬೇಕು. ಸೊ ಕಡಲೆಬೇಳೆ ಹಿಟ್ಟು ಹಾಕ್ತಿದ್ದಾರೆ. ಇದಾದಮೇಲೆ ಇದ್ಯಾವ ಹಿಟ್ಟು? ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಯಾಕೆ ಹಾಕ್ತಾರೆ ಮಮ್ಮಿ? ಕ್ರಿಸ್ಪಿಯಾಗಿ ಬರ್ತಾವ, ಟೇಸ್ಟಿಯಾಗಿರ್ತಾವ. ಓಕೆ, ಕ್ರಿಸ್ಪಿಯಾಗಿ ಬರ್ತವೆ, ಟೇಸ್ಟಿಯಾಗಿರುತ್ತವೆ ಅಂತೇಳಿ ಅಕ್ಕಿ ಹಿಟ್ಟು ಹಾಕ್ತಿದ್ದಾರೆ. ಸೋಡಾ ಪುಡಿ, ಅಡುಗೆ ಸೋಡಾ ಸ್ವಲ್ಪ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ರಿ. ಬಜ್ಜಿ ಕ್ರಿಸ್ಪಿ ಆಗಿದ್ರೇ ಚೆನ್ನಾಗಿರುತ್ತೆ. ಆಗಿ ನೀರು ಹಾಕೋತಿದ್ದಾರೆ. ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಕಲ್ಪಿಂಗ್. ಇಟ್ಟು ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಮೆತ್ತಗೆ ಕಲಿಸ್ಕೊಂಡ್ರೆ ಮೆತ್ತಗೆ ಬರುತ್ತೆ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಎಣ್ಣೆಗೆ ಹುಯ್ತಾ ಇರೋದೆ. ಕಾಫಿ ಮಾಡ್ತಿದ್ದಾರೆ. ಕಾಫಿನೂ ರೆಡಿ ಆಗುತ್ತೆ. ಕಾಫಿ ಜೊತೆ ಬಿಸಿ ಬಿಸಿ ಬಜ್ಜಿ ಈ ಕೂಲ್ ವೆದರ್ಗೆ ಸಖತ್ತಾಗಿರುತ್ತೆ. ಮಮ್ಮಿ ಎಣ್ಣೆ ಕಾಯ್ಸಕ್ಕಿಟ್ಟಿದ್ದಾರೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬಜ್ಜಿ ಒಂದೊಂದಾಗಿ ಹಾಕೋದೆ. ಇದು ಬಜ್ಜಿ ಎಣ್ಣೆ ಹಿಡಿಬಾರ್ದು ಅಂದ್ರೆ ಸ್ವಲ್ಪ ಆಯಿಲಲ್ಲಿ ಸಾಲ್ಟ್ ಹಾಕ್ಬೇಕು. ಸಾಲ್ಟ್ ಹಾಕೊಂಡ್ರೆ ಆಯಿಲ್ ಹಿಡಿಯಲ್ವಾ ಜಾಸ್ತಿ ಹಿಡಿಯಲ್ಲ. ಓಕೆ, ಕಾದೈತೆ. ಸೊ ಒಂದೊಂದು ಹಾಕೊಳ್ಳೋದೆ ಆಯಿಲಲ್ಲಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹಾಕೋಬೋದು. ಸೊ ಗೈಸ್, ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ಥರ ಬೇಯಿಸ್ಕೋಬೇಕು. ಅದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ವಾ? ವಾವ್. ನೋಡಿ ಈ ರೀತಿ ಎರಡು ಕಡೆ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಆಯ್ತು, ಇಷ್ಟೇ. ಬಜ್ಜಿ ಮಾಡೋದು ಸೊ ಸಿಂಪಲ್. ಸೊ ತೆಗೆದ್ಬಿಟ್ಟು ಪ್ಲೇಟಲ್ಲಿ ಹಾಕ್ತಿದ್ದಾರೆ ಮಮ್ಮಿ. ವಾವ್, ಕ್ರಿಸ್ಪಿ. ನಿಮಗೆ ಸೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದ್ದಾವೆ ಅಂತ. ಸೊ ನಾವು ಇದನ್ನು ಕಾಫಿ ಜೊತೆ ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಗಾಯ್ಸ್, ಬಿಸಿ ಕಾಫಿ ಜೊತೆ ಬಿಸಿ ಬಜ್ಜಿ ಈ ವೆದರ್ಗೆ ವಾವ್, ಸಖತ್ತಾಗಿರುತ್ತೆ. ನೋಡಿ ತೋರಿಸ್ತೀನಿ. ಸಖತ್ ಕ್ರಿಸ್ಪಿ ಆಗಿದೆ. ಸೊ ನೀವು ಮನೇಲಿ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡಿಕೊಂಡು ಈ ಕ್ಲೈಮೇಟಿಗೆ ಮಾಡ್ಕೊಂಡು ತಿನ್ನಿರಿ, ಸಖತ್ತಾಗಿರುತ್ತೆ. ಸೊ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.